ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಇವತ್ತಿನ ದಿನ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಂತ ಆಲ್ರೆಡಿ ನನ್ನ ಸ್ಟೇಟಸ್ ನಮ್ಮನೇಲಿ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರ್ತದೆ. ಎಸ್, ಇವತ್ತಿನ ದಿನ ನೋಡ್ರಿ ಒಂದು ಸ್ಪೆಷಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತಂದ್ರೆ, ಇವತ್ತು ನನ್ನ ಮುದ್ದು ರಾಜ್ಕುಮಾರಂದು 4ನೇ ವರ್ಷದ ಹುಟ್ಟಿದ ಹಬ್ಬದ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ನನ್ನ ಮಗನ 4th ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಇವತ್ತಿನ ದಿನ ಶೇರ್ ಮಾಡ್ಕೊಳಕತ್ತೀನಿ. ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ, ಕಂಟಿನ್ಯೂಸ್ ಆಗಿ ವಿಡಿಯೋ ಎಲ್ಲ ಭಾಳ ಎಂಜಾಯ್ ಮಾಡೋರ್ದಿರಿ. ಹಾಗಾಗಿ ಸ್ಕಿಪ್ ಮಾಡಲಾರ್ದ ನೋಡ್ರಿ. ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಆದಷ್ಟು ಪ್ಲೀಸ್ ಲೈಕ್ ಮಾಡಿರಿ. ಎಲ್ಲರೂ ವಿಡಿಯೋಸ್ ನೋಡ್ತೀರಿ ಬಟ್ ಲೈಕ್ ಮಾಡೋಂಗಿಲ್ಲ. ಪ್ಲೀಸ್ ಲೈಕ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂಥೇಳಿ. ಸೊ ಆಲ್ಮೋಸ್ಟ್ ಒಂದು 5-6 ದಿನ ಆಯಿತು ವ್ಲಾಗೇ ಶೇರ್ ಮಾಡ್ಕೊಟ್ಟಿಲ್ಲ, ಬ್ಯುಸಿ ಆಗಿಬಿಟ್ಟಿದೆ ನೋಡ್ರಿ. ಹಾಗಾಗಿ ಸೊ ಇದು ಮಾರ್ನಿಂಗ್ ಜಲ್ದಿನೇ ಎದ್ದಿದ್ವಿ ಅವತ್ತಿನ ದಿನ. ಈ ಕಡೆ ನನ್ನ ಮಗನ ಬರ್ತಡೇ ಐತಿ, ಆಮೇಲೆ ಅವ ಸ್ಕೂಲ್ಗೆ ಬೇರೆ ಹೋಗ್ತಾನೆ. ಹಾಗಾಗಿ ಅವ ಹೋಗೋ ತನಕ ಒಂದು ಸ್ವಲ್ಪ ಎಲ್ಲ ಕೆಲಸನ ಆಲ್ಮೋಸ್ಟ್ ಕಸ ಹುಡುಗೋದೆಲ್ಲ ಮೊದಲೇ ಮುಗಿಸ್ಕೊಂಡ್ಬಿಡ್ತೀನಿ. ಹೊರಗಡೆ ಹೋದ್ಮೇಲೆ ಕಸ ಹುಡುಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ನು ಹೋಗೋಕ್ಕಿಂತ ಮೊದಲೇ ಎದ್ದು ಕಸ ಹುಡ್ಕೊಂಡ್ಬಿಟ್ಟಿರ್ತೀನಿ. 6:30 ಅದು ಎದ್ದಿರ್ತೀನಿ ನೋಡ್ರಿ. ಅವತ್ತಿನ ದಿನ ಇನ್ನೂ ಜಲ್ದಿನೇ ಎದ್ದಿದ್ದೆ. ನಾನು 6 ಗಂಟೆಗೆ ಎದ್ಬಿಟ್ಟಿದ್ದೆ. ಆ್ಯಂಡ್ ಮನೆ ಒಳಗೆ ಫುಲ್ ಮಂದಿ ಬಂದಿದ್ರು. ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ರು ನೋಡ್ರಿ. ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಲಕ್ಷ್ಮಿ ಎಲ್ಲರೂ ಬಂದಿದ್ದರು. ಮನೆ ಫುಲ್ಲಾಗಿತ್ತು. ಸೊ ಅವ್ರಿನ ಮಲ್ಕೊಂಡಾರ. ನಾವು ಬೇಕೇ ಫಸ್ಟ್ ಎದ್ದಿದ್ದೆ 6 ಗಂಟೆಗದು. ಸೊ ಹೊರಗಡೆ ರಂಗೋಲಿ ಹಾಕೊಳಕತ್ತೀನಿ ಮೊದಲು. ಈಗ ಶ್ರೀನೇಗ ಸ್ಕೂಲಿಗೆ ಕಳಿಸ್ಬೇಕು ನೋಡ್ರಿ, ರೆಡಿ ಮಾಡಿ. ಬರ್ತಡೇ ಐತಿ, ಹಾಗಾಗಿ ಸ್ಕೂಲ್ ಬಿಡಿಸ್ಬಾರ್ದು ಅಂಥೇಳಿ ಸ್ಕೂಲಿಗೆ ಕಳ್ಸಾಕತ್ತೀವಿ ಇವತ್ತಿನ ದಿನ. ಫುಲ್ ಎಲ್ಲರೂ ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಿ. ಹಿಂದಿನ ದಿನ ರಾತ್ರಿ ನೋಡ್ರಿ, ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದರು. ರಾತ್ರಿ 9-9:30 ಆಗಿತ್ತು ಟೈಮ್ ರಾತ್ರಿ. ಸೊ ಬಂದರು, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಒಮ್ಮೆ ಮಾರ್ನಿಂಗ್ ನೆಕ್ಸ್ಟ್ ಡೇನೇ ವ್ಲಾಗ್ ಮಾಡಾಕತ್ತೀನಿ. ಎಲ್ಲರೂ ಮಲ್ಕೊಂಡಿದ್ರು ಆಲ್ಮೋಸ್ಟ್. ಆ್ಯಂಡ್ ಅವತ್ತಿನ ದಿನ ನಾಷ್ಟಕ್ಕೆ ದೋಸೆ ಪ್ರಿಪೇರ್ ಮಾಡಾಕತ್ತಿದ್ದೆ ನೋಡ್ರಿ. ಅಕ್ಕಿ ನೆನೆಕ್ಕಿದ್ದೆ. ಎಲ್ಲರೂ ಬರತ್ತಾರ, ಆಮೇಲೆ ಬರ್ತಡೇನೂ ಐತೆ ಅಂಥೇಳಿ ನಮ್ಮ ಶ್ರೀನೇನ್ ಸಲುವಾಗಿ. ಇಲ್ಲಿ ಬಾಂಡೆ ಹತ್ರ ತಿಕ್ಕು ಅದಾವ. ಫುಲ್ ರಾತ್ರಿ ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಲೇಟಾಗಿ ಮಲ್ಕೊಂಡ್ವಿ. ಸೊ ಬಾಂಡೆ ತೊಳಕ್ಕಾಗಲಿಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಬೇಕೀಗ. ಫಸ್ಟ್ ಇವನಿಗೆ ಕಳಿಸಿ ಆಮೇಲೆ ನನ್ನ ಕೆಲಸ ಮುಗಿಸೋದು ನೋಡ್ರಿ. ಆಲ್ಮೋಸ್ಟ್ ಈ ಕಡೆ ಎಲ್ಲ ದೋಸೆಗೆ ರೆಡಿ ಮಾಡೀನಿ, ಆಮೇಲೆ ಪಲ್ಯ ಮಾಡೀನಿ, ಆಲೂಗಡ್ಡೆ ಪಲ್ಯ, ಆಮೇಲೆ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಇವನಿಗೆ ರೆಡಿ ಮಾಡತ್ತೀನಿ. ಈಗ ನಮ್ಮ ಮನೆಯವ್ರು ಎದ್ದು ಜಳಕ ಮಾಡಿಸಿ ಕೊಟ್ಟರು. ನಮ್ಮ ತಮ್ಮ ನೋಡ್ರಿ ತಲೆ ಇಕ್ಕಕತ್ತಾನ. ಎಲ್ಲರೂ ಮನೆ ಫುಲ್ಲಾಗಿ ಬಿಟ್ಟಿತ್ತು ಅವತ್ತಿನ ದಿನ ಅಂತರೂ. ಸೊ ಫುಲ್ ಖುಷಿ ಆಗತ್ತಿತ್ತು ನನಗೆ. ಒಂದೇ ದಿನ ಬರ್ತಾರೆ ನೋಡ್ರಿ ಬರೋದು, ಆಮೇಲೆ ನೆಕ್ಸ್ಟ್ ಡೇ ಹೋಗೇ ಬಿಟ್ಟಿರ್ತಾರೆ. ಹಾಗಾಗಿ ನಾವು ವ್ಲಾಗ್ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಒಂದು ದಿನ ಮಾಡಿ ಬಿಟ್ಟುಬಿಡ್ತೀನಿ. ನೆಸಿಗ್ನೇ ಜಲ್ದಿ ಎದ್ದು ಹೋಗ್ಬಿಡ್ತಾರಲ್ಲ ಅವ್ರು, ಹಾಗಾಗಿ ಕಂಟಿನ್ಯೂಸ್ ವ್ಲಾಗ್ ಮಾಡೋಕ್ಕೆ ಆಗಂಗಿಲ್ಲ. ನಮ್ಮ ಹೀರೋ ನೋಡ್ರಿ ರೆಡಿ ಆಗ್ಯಾನ ಸ್ಕೂಲಿಗೆ ಹೋಗಕ್ಕೆ. ಸೊ ಫುಲ್ ಖುಷಿಯಾಗಿ ಹೊಂಟಾನ. ಬಟ್ ಅಳ್ಕೋತ ಹೋದ ಅವತ್ತಿನ ದಿನ. ನಮ್ಮ ಮನೆಗೆ ಎಲ್ಲರೂ ಬಂದಿದ್ರಲ್ಲ, ನಮ್ಮ ಮಮ್ಮಿ, ನಮ್ಮ ತಮ್ಮದು. ಹಾಗಾಗಿ ಅವನಿಗೆ ಹೋಗಕ್ಕೆ ಮನಸ್ಸೇ ಇರಲಿಲ್ಲ ರೀ. ಒಟ್ಟು ಹೋಗಕ್ಕೆ ಒಲ್ಲೆ ಅನ್ನಕತ್ತಿದ್ದ. ಆದರೂ ಫೋರ್ಸ್ ಮಾಡಿ ಪಾಪ ಅವತ್ತಿನ ದಿನ ಕಳಿಸಿದ್ವಿ. ಅಭಿಷೇಕಕ್ಕೆ ಬೇರೆ ಕೊಟ್ಟಿದ್ದರು ಅಂಬಾಭವಾನಿ ಗುಡಿ ಒಳಗೆ. ಹಾಗಾಗಿ ಇಲ್ಲಿ ಮನೆಯೊಳಗೆ ರೆಡಿಯಾಗಿ ನಮಸ್ಕಾರ ಮಾಡಿ ಅಂಬಾಭವಾನಿ ಗುಡಿಗೆ ಹೋಗ್ತಾರೆ ನೋಡ್ರಿ. ಇಬ್ಬರು ಹೋಗಿ ಅಭಿಷೇಕ ತೊಗೊಂಡು ನೆಕ್ಸ್ಟ್ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಆ್ಯಕ್ಚುಲಿ ಒಂದು ವ್ಯಾನ್ ಬರ್ತದೆ ದಿನ, ಬಟ್ ಅವತ್ತಿನ ದಿನ ಗುಡಿಗೆ ಹೋಗೋದಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವರೇ ಬಿಟ್ಟು ಬರ್ತೀನಿ ಅಂದರು. ಸೊ ಅಭಿಷೇಕ ತೊಗೊಂಡು ಆಮೇಲೆ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ನೋಡ್ರಿ. ನಮಸ್ಕಾರ ಮಾಡಕತ್ತಾನ. ಈ ಸ್ಕೂಲಿಗೆ ಹೋಗಿದ ನಂತರ ಭಾಳ ಚೇಂಜ್ ಆಗ್ಯಾನ. ಒಟ್ಟು ಜಾಸ್ತಿ ಮೊಬೈಲ್ ನೋಡೋಂಗಿಲ್ಲ. ಆ್ಯಂಡ್ ಸ್ನಾನ ಅದು ಮುಗಿಸ್ಕೊಂಡು ನಮಸ್ಕಾರ ಮಾಡ್ತಾನೆ. ಎಲ್ಲ ಒಳ್ಳೆ ಹ್ಯಾಬಿಟ್ಸ್ ಕಲ್ತಾನೆ ನೋಡ್ರಿ ಆ ಸ್ಕೂಲಿಗೆ ಹೋಗಿಂದ. ಮೊದಲು ಮಾಡ್ತಿದ್ದ, ಬಟ್ ಈಗ ಮೇಡಮ್ ಗಂಜಿನ ಡೈಲಿ ಎಲ್ಲನೂ ಮಾಡ್ತಾನೆ. ಸೊ ರುಟೀನ್ ಚೇಂಜ್ ಆಗಿಬಿಟ್ಟೈತೆ. ಅವ್ನು ಸ್ಕೂಲಿಗೆ ಹೋಗಕತ್ತಾನ. ಭಾಳ ಚೆನ್ನಾಗ್ಬಿಟ್ಟ ನನ್ನ ಮಗ. ಸೊ ನೋಡ್ರಿ ಕನ್ನಡಿ ಒಳಗೆ ಹೋಗಿ ನೋಡ್ಕೊಳಕತ್ತಾನ. ಕುಡಿಯತ್ರ ಕೊಡ್ತೀನಿ. 9:20 ಚಾಲು, ಒಂದು 9:05 ಕರೆಕ್ಟ್. ಪಾಪು ಇಲ್ಲಿ ನೋಡು, ಹೀಗೆ ಚಂದ ಕಾಣ. ಸೊ ನನ್ನ ಮಗ ಅಂತರೂ ಸ್ಕೂಲಿಗೆ ಹೋದ ನೋಡ್ರಿ. ಅವ್ನಿಗೆ ಕಳಿಸಿ ನೆಕ್ಸ್ಟ್ ಮುಂದಿನ ಕೆಲಸ. ನಾ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆಲೂಗಡ್ಡೆ ಪಲ್ಯ, ಆಮೇಲೆ ಚಟ್ನಿ. ಅದು ಇಲ್ಲಿ ಲಕ್ಷ್ಮಿ ದೋಸೆ ಹಾಕಾಕತ್ತ ನೋಡ್ರಿ ಎಲ್ಲರಿಗೆ. ಸೊ ನಾಷ್ಟ ಮಾಡಿಬಿಡ್ತೀವಿ ಇವತ್ತು. ಎಲ್ಲರೂ ಅದಾರ ಅಂಥೇಳಿ ನಾನು ದೋಸೆಗೆ ಹಾಕಿದ್ದೆ. ಆಮೇಲೆ ಅವ್ನು ಟಿಫಿನ್ಗೂ ಬೇಕಂತ ಹಾಕಿದ್ದೆ. ನಮ್ಮ ತಂಗಿ ನಾಷ್ಟ ಮಾಡತ್ತಾಳ ಆ್ಯಂಡ್ ನಾನು ಮಾಡಾಕತ್ತೀನಿ. ಸೊ ಬರೀ ಎಲ್ಲರೂ ಎಲ್ಲರೂ ಕೂಡಿ ನಾಷ್ಟ ಮಾಡಾಕತ್ತಿದ್ವಿ. ಮತ್ತು ಅದ್ರ ಜೊತೆಗೇ ನಮ್ಮ ಅಣ್ಣನೂ ಬಂದಿದ್ದಾರೆ. ಇಲ್ಲೇ ಇರ್ತಾನವ ನಮ್ಮ ಫಸ್ಟ್ ದೊಡ್ಡಪ್ಪನ ಮಗ. ಸೊ ಅವನು ಬಂದಿದ್ದ, ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದ.
ನಮ್ಮ ಚಿನ್ನೇನು ಬರ್ತಡೇ ಐತೆ ಅಂತೇಳಿ ಹೇಳಾರ್ದೆ ಬಂದ ನನ್ನ ಮನೆಗೆ ಇವನೇ ನೋಡ್ರಿ ವಿದ್ಯಾಧರಣ್ಣ ಅಂಥೇಳಿ ನಮ್ಮ ಫಸ್ಟ್ನೇ ದೊಡ್ಡಪ್ಪನ ಮಗ. ಸೊ ಹಳೆಯಾಗ ಒಂದು ಗಿಫ್ಟ್ ತೊಗೊಂಬಂದಿದ್ದ ನೋಡ್ರಿ ಇಲ್ಲಿ ಅಕ್ಕಪ್ಪ ಅಂದ್ರೆ ಬರೀದಿರ್ತಿತ್ತಲ್ಲ, ಸೊ ರಬ್ ಮಾಡೋದು ಬರೀದು ಆ ಥರದ್ದು ಒಂದು ಇದಿತ್ತು ಬೋರ್ಡ್ ಟೈಪ್ ತೊಗೊಂಬಂದಿದ್ದ. ಡಿಲೀಟ್ ಆಪ್ಷನ್ ಇತ್ತು ರೀ ಅದ್ರೊಳಗೆ ಒಂದು ಬಟನ್ ಇತ್ತು. ಸೊ ಅದು ಡಿಲೀಟ್ ಆಪ್ಷನ್ ನೋಡಿದ್ರೆ ಎಲ್ಲ ರಬ್ ಆಗ್ತಿತ್ತು ಬರ್ದಿದ್ದೆಲ್ಲ. ಸೊ ಅಂತ ತಂದಿದ್ದ ಮಸ್ತ್ ಇತ್ತು ರೀ, ಅವನಿಗಂತೂ ಭಾಳ ಇಷ್ಟ ಆಗ್ತದಿದ್ದು. ಲ್ಯಾಪ್ಟಾಪ್ ಬೇಕತ್ತಿದ್ದ ಯಾವಾಗೂ, ಸೊ ಅದೇ ಥರ ಇದ್ದಿದ್ದು ತೊಗೊಂಬಂದು ನಾನು ಸರ್ಪ್ರೈಸ್ ವಿಸಿಟ್ ಕೊಟ್ಟ ನೋಡ್ರಿ ಒಮ್ಮೆ ಹೇಳಾರ್ದೆ. ಸೊ ಅದನ್ನೇ ಓಪನ್ ಮಾಡಕತ್ತಿದ್ದೆ. ನನ್ನ ಮಗ ಇದ್ರೆ ಇನ್ನೂ ಖುಷಿ ಆಗ್ತಿದ್ದಾರೆ, ಬಟ್ ಅವ್ನು ಸ್ಕೂಲಿಗೆ ಹೋಗಿದ್ದ ಆ ಟೈಮ್ ಒಳಗೆ, ಹಾಗಾಗಿ ನಾನೇ ಓಪನ್ ಮಾಡಿ ನೋಡಾಕತ್ತೀನಿ. ಈ ಕಡೆ ನಾವು ಮಧ್ಯಾಹ್ನ ಎಲ್ಲ ನೋಡ್ರಿ ಒಂದು 12 ಗಂಟೆದಾಗಿತ್ತು. ಅಷ್ಟು ಜಲ್ದಿನೇ ಡೆಕೋರೇಷನ್ ಶುರು ಮಾಡ್ಕೊಂಡ್ಬಿಟ್ವಿ, ನಾಷ್ಟ ಎಲ್ಲ ಮುಗಿಸ್ಕೊಂಡು. ಯಾಕಂದ್ರೆ ಟೈಮ್ ಎಷ್ಟಿದ್ರೂ ಸಾಲಂಗಿಲ್ಲ ಡೆಕೋರೇಷನ್ ಮಾಡೋಕೆ, ಹಾಗಾಗಿ ಏನಿಲ್ಲ ರೀ ಸಿಂಪಲಾಗಿ ಡೆಕೋರೇಷನ್ ಮಾಡತ್ತೀವಿ. ಇದು ಬ್ಯಾನರ್ ನಾನು ಮೀಶೋಯಿಂದ ಆರ್ಡರ್ ಹಾಕಿದ್ದೆ. ಸೊ ಬ್ಯಾಕ್ಗ್ರೌಂಡ್ ಮಸ್ತ್ ಬಂದೈತಿ ರೀ, ಕ್ವಾಲಿಟಿನೂ ಭಾಳ ಚಂದ ಐತಿ, ಆಮೇಲೆ ನೋಡೋಕ್ಕೂ ಮಸ್ತ್ ಬಂದೈತಿ. ಸೊ ಅದನ್ನು ರೆಡಿ ಮಾಡತ್ತೀವಿ. ಅದನ್ನು ಹಾಕಿ ಸಿಂಪಲಾಗಿ ಬಲೂನ್ ಡೆಕೋರೇಷನ್ ಮಾಡೋರು ಅದೀವಿ. ಆ್ಯಕ್ಚುಲಿ ಇದು ಹಳೆ ಮೊಬೈಲ್ನಾಗೆ ವಿಡಿಯೋ ಮಾಡಿ ನೋಡಿರಿ, ಅದ್ರಾಗ ಯೂಟ್ಯೂಬ್ ದಿನ ಹಾಕಿಲ್ಲ ಏನು ಐಡಿಯಾದು. ಸೊ ಹಂಗಾಗಿ ಇದ್ರೊಳಗನ ವ್ಲಾಗ್ ಮಾಡೀನಿ, ಹಾಗಾಗಿ ಸ್ವಲ್ಪ ಕ್ಲಿಯಾರಿಟಿ ಇಲ್ಲ, ಶೇಕ್ ಆಗೈತಿ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ನೋಡಿರಿ ಪ್ರಿಪ್ರೇಷನ್ ಚಲೋ ಆಯಿತು. ಡೆಕೋರೇಷನ್ದು ಬ್ಯಾನರ್ ಹಾಕಿ ಸುತ್ತಲೆಲ್ಲ ಅದ್ರ ಕಲರ್ ಕಾಂಬಿನೇಷನ್ ಬಲೂನ್ ಅದೆಲ್ಲ 2 ದಿವ್ಸ ಮುಂಚೆನೇ ಹೋಗಿ ತೊಗೊಂಬಂದಿದ್ದೆ ನಾನು ನಮ್ಮ ಮನೆಯವ್ರು ಸೇರಿ ಏನೇನು ಬೇಕಲ್ಲ ಎಲ್ಲ ಡೆಕೋರೇಷನ್ಗೆ ತೊಗೊಂಬಂದಿದ್ವಿ. ಈಗ 3 ಜನ ಸೇರಿ, ನಾನು ಲಕ್ಷ್ಮಿ ನಮ್ಮ ತಂಗಿ 3 ಜನ ಸೇರಿ ಡೆಕೋರೇಷನ್ ಮಾಡಕತ್ತೀವಿ ನೋಡ್ರಿ. ಕಡೆ ತನಕ ನೋಡ್ರಿ ಹಂಗಾಗಿ ಡೆಕೋರೇಷನ್ ನಾವೇ ಫುಲ್ ಡೆಕೋರೇಟಿವ್ ಮಾಡೋರಾಗ್ಬಿಟ್ಟಿವಿ ನೋಡ್ರಿ, ಡೆಕೋರೇಷನ್ ಮಾಡೋರಾಗ್ಬಿಟ್ಟಿವಿ. ಎಲ್ಲ ಥರ ರೀ, ಒಟ್ಟು ಯಾವುದೇ ಒಂದು ಮನೆಗೆ ಪೂಜೆ ಆಗಿರ್ಬೋದು, ಅದು ಇದು ಎಲ್ಲ ಥರ ಡೆಕೋರೇಷನ್ನು ಮನೆಗೆ ತಿಳಿದಷ್ಟು ಮಾಡ್ತೀವಿ. ಖರೆ ಲಾಸ್ಟಿಗೆ ಮಸ್ತ್ ಆಗ್ಬಿಟ್ಟಿರ್ತೈತೆ ರೀ ಅದು. ಎಲ್ಲರೂ ಓದ್ತಾರೆ ಹೆಂಗಾರು ಮಾಡ್ತೀರಿ ನೀವು ಎಲ್ಲರೂ ಅಂಥೇಳಿ. ಸೊ ಎಲ್ಲ ಡೆಕೋರೇಷನ್ ಅಷ್ಟೇ ಮಾಡ್ಬೇಕಂತ ಮಾಡಿರ್ತೀವಿ, ಲಾಸ್ಟ್ನೇದಕ್ಕೆ ಮಸ್ತ್ ಆಗ್ಬಿಟ್ಟಿರ್ತೈತೆ ಅದು ಡೆಕೋರೇಷನ್ ನೋಡಕತ್ರು. ಎಲ್ಲರೂ ಈ ಡೆಕೋರೇಷನ್ ಹತ್ರ ನೋಡಿ ನನಗೆ ಒಂದು 3-4 ಜನ ಕೇಳ್ಯಾರ, ಯಾರ ಕಡೆ ಮಾಡಿಸಿರಿ ಡೆಕೋರೇಷನ್ ಅಂತ. ನಾವೇ ಮಾಡಿ ನೋಡ್ರಿ, ನಾವೇ ಡೆಕೋರೇಷನ್ದವರು. ಸೊ ಬೇರೆದವ್ರಿಗೆ ಏನು ಹೇಳಿಲ್ಲ. ಮನೆಯೊಳಗೆ ಏನು ಜಸ್ಟ್ ಒಂದು 500 ಒಳಗೆ ಇದು ಮಸ್ತ್ ಡೆಕೋರೇಷನ್ ಮುಗಿದ್ಬಿಡ್ತು ನೋಡ್ರಿ. ಭಾಳ ಚೆಂದಾಗಿದ್ದು ಡೆಕೋರೇಷನ್ ಅಂತೂ ನೀವು ನೋಡಿರಿ. ಆಮೇಲೆ ಇದು ಲೈಟಿಂದ ನೋಡಿರ್ಬೋದು ನೀವು ಸ್ಟ್ರಿಪ್, ಅದನ್ನೂ ಮೀಶೋದಿಂದ ತರಿಸಿದ್ದೆ ನಾನು ಕಿಚನ್ ಡೆಕೋರೇಷನ್ ಮಾಡೋಕೆ. ಅದು ಇಲ್ಲಿ ಯೂಸ್ ಆಯ್ತು ನೋಡ್ರಿ, ಅಲ್ಲಿ ತಗೊಂಬಂದು ಇಲ್ಲಿ ಹಾಕಿದ್ವಿ, ಅದನ್ನು ಮಸ್ತ್ ಕಾಣಕತ್ತಿತ್ತು. ಚಂದ ಕಾಣತ್ತದ. ಮಧ್ಯಾಹ್ನ ಆಗೇ ಬಿಡ್ತು ನೋಡ್ರಿ ಅಷ್ಟೊತ್ತಿಗೆ. ನಮ್ಮ ಅಣ್ಣ ಪೈನಾಪಲ್ ತೊಗೊಂಬಂದಿದ್ದ, ನಮ್ಮ ವಿದ್ಯಾ ಅಣ್ಣ. ಅವ ಅಂತೂ ಹಣ್ಣುಗಳು ಭಾಳ ಮಸ್ತ್ ತರ್ತಾನೆ ನೋಡ್ರಿ, ಹಣ್ಣಿನ ರಾಜ ಅಂತ ಹೇಳ್ಬೋದು. ಫ್ರೂಟ್ಸ್ ತರಕ್ಕೆ 1 ನಂಬರ್ ಅವ. ಸೊ ಬಂದಾಗ ಒಮ್ಮೆ ಪೈನಾಪಲ್ ತೊಗೊಂಬರ್ತಾನೆ, ಫುಲ್ ದೊಡ್ಡದಿತ್ತು, ಸ್ವೀಟ್ ಇತ್ತು. ಸೊ ಪೈನಾಪಲ್ ತಿನ್ನಾಕತ್ತಿದ್ವಿ. ಆ್ಯಂಡ್ ಊಟಕ್ಕಂತೂ ಮಸಾಲೆ ರೈಸ್ ಅಷ್ಟೇ ಮಾಡಿಬಿಟ್ಟಿದ್ವಿ, ಇನ್ನೂ ಊಟ ಮಾಡಿಲ್ಲರಿ, ಆಮೇಲೆ ಮಾಡ್ಬೇಕಂತೇಳಿ ಇನ್ನೂ ಡೆಕೋರೇಷನ್ ಮಾಡತ್ತೀವಿ. ಇದು ನೋಡ್ರಿ ನಮ್ಮದು ಹೊಸ ಐಡಿಯಾ. ಏನಂದರೆ ಪಾಟ್ಗಳು ಇರ್ತಾವಲ್ಲ ಮನೆ ಒಳಗೆ, ಅದಕ್ಕೆ ಒಂದು ಕಟ್ಗೆ ಚುಚ್ಚಿ ಸುತ್ತಲೆಲ್ಲ ಈ ಥರ ಬಲೂನ್ ಹಾಕಿ, ನೆಕ್ಸ್ಟ್ ಅದು ಪ್ರಾಣಿದೇನೈತಲ್ಲ ಫಾಯಿಲ ತೊಗೊಂಬಂದಿದ್ವಿ, ಎನಿಮಲ್ ಫಾಯಿಲ್ ತೊಗೊಂಬಂದಿದ್ದಾನ. ಸೊ ಅದನ್ನು ಹಚ್ಚಕತ್ತೀವಿ ನೋಡ್ರಿ. ಮುಂದ್ಗಡೆ ಒಂದೊಂದು ಆ ಕಡೆ ಒಂದು ಈ ಕಡೆ ಒಂದು ಇಡಕ್ಕೆ ಮಸ್ತ್ ಕಾಣ್ತೈತಿ. ಆ್ಯಂಡ್ ನಂಬರ್ 4 ಫಾಯಿಲ್ ಒಂದು ತೊಗೊಂಬಂದಿದ್ವಿ, ಅದು ಒಂದು ಪಾಟಿಗೆ. ಟೋಟಲ್ 3 ಪಾಟ್ ಇಡಾಕತ್ತೀವಿ. 2ನೇ ವರ್ಷದ್ದು ಇದೇ ಥರ ಮಾಡಿದ್ವಿ, ಅದು ಅಂತೂ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ. ಸೊ ಅದನ್ನು ಭಾಳ ಚೆಂದಾಗಿತ್ತು. ಇದೇ ಥರ ಪಾಟ್ ಇಟ್ಟೆ ಮಾಡಿದ್ವಿ, ಭಾಳ ಮಸ್ತಾಗಿತ್ತು. ಈಗೂ ಅದೇ ಥರ ಮಾಡಾಕತ್ತೀವಿ. ಸೈಡ್ ಸಮಯ ಇಲ್ಲ ಅಣ್ಣ, ಚಾಕುಡಿಂಬಾತ್ ಬರ್ರಿ ಅತ್ತ ಅಣ್ಣ. ನಾಚ್ಕೋತಾನ್ರಿ ನಮ್ಮಣ್ಣ. ಇವ್ರೇನೋ ಡೈಲಾಗ್ ಹೇಳ್ಕೊತ ಕೂತಾರ ನೋಡ್ರಿ ಹೊರಗೆ. ಚಂತನ ಏನಂದ್ರೆ 3-4 ಬೋಗಣಿ ಚಾ ಆಕತ್ ನೋಡ್ರಿ. ಬರೇ ಚಂತನ ಚಾ ಆತ 3-4 ಬೋಗಣಿ ಅಲ್ಲೇವ 5-6 ಕಾಪಟ್ಟಿ.
ಕುಯ್ಯ ಈಗ ಬಂದಾಳ್ರಿ ಕುಯ್ಯ ಈಗಂದ್ರೆ ಒಂದು ತಾಸು ಆತು ಬಂದ್ರಿ ಮೂಗ ಹೆಂಗ್ ಮಾಡ ವಿಡಿಯೋ ಕಳಿಸ್ ನಂಗೆ ನೇಹ ಅಲ್ರಿ ಕುಯ್ಯಾರಿ ನಾನು ನೇಹಾನ ಅನ್ನತೀನಿ ಕರ್ರ ನೋಡ್ರಿ ಇಲ್ಲಿ ಸ್ಟೈಲ್ ಸಂಜೆಗೆ ಆಯ್ತು ನೋಡ್ರಿ ಇವ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಲೇಟ್ 5:30 6 ಆಗೈತಿ ಈಗ ಕೆಲ್ಸದಾಗ ಹೆಂಗೆ ಟೈಮ್ ಹೋಗಿತ್ತೈತೆ ಗೊತ್ತಾಗಿಲ್ಲ ತಿರುಗಿ ಚಾ ಕುಡಿಯೋ ಟೈಮ್ ಬಂದೈತಿ ಈಗ ಹೌದಿಲ್ಲ ಅಂತೂ ಸಂಜೆಗೆ ಆಗೇ ಬಿಡ್ತು ನೋಡ್ರಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅವತ್ತಿನ ದಿನ ಅಂತೂ ಸೊ ಫುಲ್ ಕೆಲಸನೇ ಕೆಲಸ ಆಗಿಬಿಡ್ತು 6 ಗಂಟೆ 6:30ಗೆ ರೆಡಿಯಾಗಿ ಶುರು ಮಾಡಿದ್ವಿ ಸೊ ಎಲ್ಲರೂ ಫೈನಲಿ ರೆಡಿ ಆದ್ವಿ ಇಲ್ಲಿ ನೋಡ್ರಿ ನಮ್ಮ ಶ್ರೀನಾಗ ಅವ್ರ ಮಾಮ ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಿದ್ದ ಸೊ ಸರ್ಪ್ರೈಸ್ ಕೊಡಕತ್ತೀವಿ ಆಲ್ರೆಡಿ ಅವನಿಗೆ ಗೊತ್ತಾಗ್ಬಿಟ್ಟಿತ್ರಿ ಕೆಟ್ಟ ಬೆರ್ಕೆ ಅದಾನ್ರಿ ಅವ ಅಂದ್ರು ನನ್ನ ಮಗ ಅಲ್ಲೇ ಹೇಳಕತ್ತಾನ ಹೊರಗೆ ಮಾಮ ಏನೋ ಸರ್ಪ್ರೈಸ್ ಕೊಡಕತ್ತಾನ ಬಾ ಹೊರಗೆ ನೋಡೋನು ಅಂತ ಅನ್ನಕತ್ತಿದ್ದಾರೆ ಅವನು ಆದರೆ ಏನತ್ತು ಗೊತ್ತಿಲ್ಲ ಒಟ್ಟು ಸರ್ಪ್ರೈಸ್ ಕೊಡಕತ್ತಾರದು ಗೊತ್ತಾಗಿತ್ತು ಅವನಿಗೆ ಸೊ ಭಾಳ ಅಂದ್ರೆ ಭಾಳ ಬೆರಿಕಿದಾನೆ ರೀ ಮಾರಿ ಸೊ ನಮ್ಮ ತಮ್ಮ ಅವನಿಗೆ ಅಂತೇಳಿ ಒಂದು ಸೈಕಲ್ ತೊಗೊಂಬಂದಿದ್ದ ನೋಡ್ರಿ ಮಸ್ತ್ ಐತೆ ಸೈಕಲ್ ಅಂತೂ ದೊಡ್ಡದೇ ತೊಗೊಂಬಂದಾನ ಯಾಕಂದ್ರೆ ಅವ್ನು ಹೈಟ್ ಅದಾನಲ್ಲ ಮತ್ತು ನೆಕ್ಸ್ಟ್ ಇಯರ್ ಅನ್ನೋ ತನಕ ಫುಲ್ ಹೈಟ್ ಆಗಿಬಿಡ್ತಾನೆ ಅಂತೇಳಿ ದೊಡ್ಡದೇ ತೊಗೊಂಬಂದಾನ ಆ್ಯಕ್ಚುಲಿ ಅವ ದೊಡ್ಡ ಜೀಪ್ ತೊಗೊಬೇಕು ಅನ್ಕೊಂಡಿದ್ದ ಜೀಪ್ ತೊಗೋತೀನಿ ಅಂತ ಹೇಳತ್ತಿದ್ದ ಬಟ್ ನಾವು ಯಾರೂ ಬೇಡ ಅಂದ್ವಿ ಮನೆಯೊಳಗೆ ಮೊದಲೇ ಇಡಕ್ಕೆ ಜಾಗ ಇಲ್ಲ ಸ್ಯಾರಿ ಬಿಸ್ನೆಸ್ ಬೇರೆ ನಡೆದದ ಹಾಗಾಗಿ ಫುಲ್ ಮನೆ ಫುಲ್ ಆಗಿಬಿಡ್ತದ ಅಂಥೇಳಿ ಬೇಡ ಅಂದ್ವಿ ಇದಾದರೆ ಇನ್ನು ಅವನು ಮುಂದೆ 3-4 ವರ್ಷಕ್ಕೆ 5-6 ವರ್ಷನೂ ಯೂಸ್ ಮಾಡ್ಬೋದು ಕೆಳಗೂ ಒಯ್ಬೋದು ಬಟ್ ಜೀಪ್ ಏನೂ ಯೂಸ್ ಇಲ್ಲ ಅಂಥೇಳಿ ನಾವು ಬ್ಯಾಡ ಅಂದ್ವಿ ವೇಸ್ಟ್ ಆಫ್ ಮನಿ ಅದು ಸುಮ್ಮನೆ ತೊಗೊಂಡು ಇಟ್ಕೊಂಡ್ವಿ ಅಂದ್ರೆ 1 ವರ್ಷ ಆಡ್ತಾನೆ ರೀ ಆಮೇಲೆ ಜೀಪ್ ಒಳಗೆ ಕೂಡಕ್ಕೆ ಆಗಂಗಿಲ್ಲ ಅವನಿಗೆ ಹಾಗಾಗಿ ಬ್ಯಾಡ ಅಂತ ಸೈಕಲ್ ತೊಗೊಂಬಂದಾನ ಅವ ಅಂದ್ರೆ ಫುಲ್ ಖುಷಿಯಾಗಿಬಿಟ್ಟ ನೋಡ್ರಿ ಸೈಕಲ್ ನೋಡಿ ಭಾಳ ಇಷ್ಟ ಅವನಿಗೆ ಸೈಕಲ್ ಅಂದ್ರೆ ಹೊಡ್ಯಕ್ಕೆ ಆಲ್ರೆಡಿ ಬಂದೇ ಬಿಡ್ತು ಅವನಿಗೆ ಆ್ಯಕ್ಚುಲಿ ಅಲ್ಲಿ ಆ ಕಡೆ ಈ ಕಡೆ ಗಾಲಿ ಇದ್ದಲ್ಲ ಹಾಗಾಗಿ ಸೊ ಬ್ಯಾಲೆನ್ಸ್ ಆಗಾಕತ್ತಿತ್ತು ಅವನಿಗೆ ಖುಷಿ ಆದಾಗ ಗಾಡಿ ನೋಡಿ ಅಂದರು ಒಂಚೂರು ಮುಂದೆ ಹಾ ನೀನು ಹಾ ಹೊಡಿ ಹಾ ಏ ಬಿಡಲ್ಲ ಏ ಗುಡ್ ಗುಡ್ ನೀಚ ಹೆಂಗಿತ್ತಪ್ಪ ಸರ್ಪ್ರೈಸ್ ಇಷ್ಟ ಆಯ್ತು ಹಾಂ ಇಷ್ಟ ಆಯ್ತು ಯಾರು ತಂದಾರ ಹಾಂ ಹಾಂ ಯಾರು ತಂದಾರ ಥ್ಯಾಂಕ್ ಯು ಅನ್ ಮಾಮಗೆ ಥ್ಯಾಂಕ್ ಯು ಅನ್ನು ಮಾಮಗೆ ಥ್ಯಾಂಕ್ ಯು ಅನ್ನು ಫೋಟೋ ತೆಗಿ ಒಂದು ಕೀರ್ತಿ ಹಾ ಈಗ ಮುಂದೆ ಬಾ ಹಾ ಹೊಡಿ ಎಸ್ ಹೊಡಿ 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 ಮುಂದೋಡು ಮುಂದೋಡು ಆಚೆ ಕಡೆ ಈಚೆ ಕಡೆ ತುಳಿ ಆಚೆ ಕಡೆ ತುಳಿ ತುಳಿ ಅದು ಒತ್ತಾಗ್ಬೇಡಿ ಅಷ್ಟೊತ್ತಿಗೆ ಎಲ್ಲರೂ ಬಂದೇ ಬಿಟ್ರು ನೋಡ್ರಿ 8 ಗಂಟೆದಾಗಿದ್ದ ಟೈಮ್ ನಮ್ಮ ಭಾಳ ಮಂದಿಗೆ ಏನು ಹೇಳಿದ್ದಿಲ್ಲ ಈ ಸಲ ನಮ್ಮ ಅತ್ತೆಯವ್ರಿಗೆ ನಮ್ಮ ನಾದಿನಿಯವ್ರಿಗೆ ಅಷ್ಟೇ ಹೇಳಿದ್ವಿ ನಮ್ಮ ಮೈದ್ನ ನಮ್ಮ ನೆಗಣಿ ಆಮೇಲೆ ಏರಿಯಾ ಒಳಗಿನವ್ರು ಹುಡುಗರು ಅಷ್ಟೇ ನೋಡ್ರಿ ಯಾರಿಗೂ ಹೇಳಿದ್ದಿಲ್ಲ ಭಾಳ ಮಂದಿಗೆ 4th ಇಯರ್ ಐತಿ 4ನೇ ವರ್ಷದ್ದು ಹಾಗಾಗಿ ಸಿಂಪಲ್ಲಾಗಿ ಮನೆ ಒಳಗೆ ಮಾಡಾಕತ್ತೀವಿ ನೆಕ್ಸ್ಟ್ 5th ಇಯರ್ ನೋಡಿದ್ರೆ ಆಯ್ತು ಅಂತ ಹೇಳಿ ಸೊ 4ನೇ ವರ್ಷದಷ್ಟೇ ಸಿಂಪಲ್ಲಾಗಿ ಮುಗಿಸಾತೀವಿ ಸಿಂಪಲ್ ಅಂದ್ರೂ 4 ವರ್ಷದ ಬರ್ತಡೇ ಫುಲ್ ಗ್ರ್ಯಾಂಡಾಗಿ ಆಗ್ಯಾವ 1ನೇ ವರ್ಷದ್ದು ಕಾರ್ಯಾಲಯ ಒಳಗೆ ಮಾಡಿದ್ವಿ 2nd ಇಯರ್ದು ಮನೆಯೊಳಗೆ ಮಾಡಿದ್ವಿ ಫುಲ್ ಫ್ಯಾಮ್ಲಿ ಕರೆದಿದ್ವಿ ಒಂದು 34 ಜನ ಆಗಿದ್ರು ಅದನ್ನು ಫುಲ್ ಮಸ್ತಾಗಿ ಡೆಕೋರೇಷನ್ ಮಾಡಿ ಅದನ್ನು ಭಾರಿ ಮಾಡಿದ್ವಿ ಆ್ಯಂಡ್ 3rd ಇಯರ್ದು ಬಾಗಲಕೋಟೆ ಒಳಗೆ ಮಾಡಿದ್ವಿ ಅದನ್ನು ಫುಲ್ ಡೆಕೋರೇಷನ್ ಮಾಡಿ ಒಂದು ಹಾಲ್ ಒಳಗೆ ಮಾಡಿದ್ವಿ ಸಿಂಪಲ್ಲಾಗಿ ಈಗ ಇದು 4ನೇ ವರ್ಷ ಇದನ್ನು ಮಸ್ತ್ ಗ್ರ್ಯಾಂಡಾಗಿ ಆಯಿತು ಸಿಂಪಲ್ ಒಟ್ಟು ಒಂದು ಯಾವುದೇ ಫಂಕ್ಷನ್ ಸಿಂಪಲ್ ಆಗೋದೇ ಇಲ್ಲ ಸೊ ಎಲ್ಲನೂ ನಾನಂತರೂ ಎಲ್ಲ ಗ್ರ್ಯಾಂಡ್ ಮಾಡೋಕ್ಕೆ ಅವನದು ಇಷ್ಟಪಡ್ತೀನಿ ಸೊ ಎಷ್ಟಾಗ್ತೈತೆ ಅಷ್ಟು ನಮ್ಮ ಕೈಲಿ ಅವನದು ಎಲ್ಲ ಫಂಕ್ಷನ್ನು ಗ್ರ್ಯಾಂಡೇ ಆಗ್ಬೇಕಂತೇಳಿ ಒಂದು ನಂದು ಖುಷಿ ರೀ ಅದು ಸೊ ಆಗಬೇಕಂತ ನೋಡಿರಿ ಇಷ್ಟು ಜನ ಇದ್ವಿ ಅಂದರು ಏನಂದ್ರು ಒಂದು 25 ಜನ ಅಂತೂ ಇದ್ವಿ ಆಮೇಲೆ ನಮ್ಮ ತಮ್ಮನ ಫ್ರೆಂಡ್ ನಿಹಾಲ್ ಏನದಲ್ಲ ಅವನು ಬಂದಿದ್ದ ನಿಹಾಲ ಮತ್ತು ಸ್ನೇಹ ಅವರು ಇಬ್ಬರು ಬಂದಿದ್ದರು ಸೊ ಕೇಕ್ ನೋಡಿರಿ ಆ್ಯಕ್ಚುಲಿ ಫಾರೆಸ್ಟ್ ಥೀಮ್ದು ಬರ್ತಡೇ ಸೆಲೆಬ್ರೇಷನ್ ಡೆಕೋರೇಷನ್ ಮಾಡ್ಬೇಕಂತೇಳಿ ಇತ್ತು ನಮ್ಮ ತಲೆ ಒಳಗೆ ಸೊ ಅದಕ್ಕೆ ಫಾರೆಸ್ಟ್ ಥೀಮ್ದೇ ಬ್ಯಾನರ್ ತರಿಸಿದ್ವಿ ಆ್ಯಂಡ್ ಬಲೂನ್ ಕೂಡ ಅಷ್ಟೇ ಗ್ರೀನ್ ಕಲರ್ದು ಕಾಂಬಿನೇಷನ್ ತರಿಸಿದ್ವಿ ಆ್ಯಂಡ್ ಕೇಕ್ ಕೂಡ ಅದೇ ಥರ ಕಾಂಬಿನೇಷನ್ದೇ ತರಿಸಿದ್ವಿ ನೋಡಿರಿ ಎನಿಮಲ್ ಥೀಮಿಂದೆ ಸೊ ಕೇಕ್ ಅಂತೂ ಭಾರಿ ಮಸ್ತ್ ಇತ್ತು ನೋಡೋಕ್ಕೂ ಅಷ್ಟೇ ಟೇಸ್ಟ್ನೂ ಅಷ್ಟೇ ಮಸ್ತ್ ಇತ್ತು ಎನಿಮಲ್ ಥೀಮ್ದು
ಪೈನಾಪಲ್ ಫ್ಲೇವರ್ದು ಹೇಳಿದ್ವಿ. ಸೊ ಮಸ್ತ್ ಆಗಿತ್ತು ಕೇಕ್ ಅಂತೂ. ನೋಡ್ರಿ ನಮ್ಮ ಹೀರೋ ಎಷ್ಟು ಮಸ್ತ್ ಕಾಣಕತ್ತಾನ, ಕ್ಯೂಟಾಗಿ ನೆದ್ರಾಗ್ಬಿಟ್ಟಿತ್ತು. ಅವತ್ತಿನ ದಿನ ಆದರೂ ಹೋಲೋನಿಗೆ ಭಾರಿ ಮಸ್ತ್ ಕಾಣತ್ತಿತ್ತು ಡಂಗ್ರಿ ಹಾಕ್ಕೊಂಡು. ಆ್ಯಂಡ್ ಈ ಕಡೆ ಶ್ರೀಜಾನು ನಿಂತಾಳ, ನಮ್ಮ ಮೈದ್ನನ ಮಗಳು. ಇನ್ನೇನೋ ಬರ್ತಡೇ ಸೆಲೆಬ್ರೇಷನ್ ಚಾಲೂ ಆಗ್ತದೆ. ಬರ್ರಿ ಬರ್ತಡೇ ಮಾಡೋಣ ಅಂತ.
ಲಕ್ಷ್ಮಿ ಅವಲಕ್ಕಿ ಮಾಡತ್ತಾರ ನೋಡ್ರಿ ಬಿಸಿ ಬಿಸಿ ಅವಲಕ್ಕಿ ಜಾಮೂನ ಶೇವ್ ಕೇಕ್ ಬರ್ತಡೇ ಸ್ಪೆಷಲ್ ರೀ ಇವತ್ತು ಇಲ್ಲಿ ಅವಲಕ್ಕಿ ಮಾಡತ್ತಾರ ಇವರು ಹೊರಗಡೆ ಬರ್ತಡೇ ಸೆಲೆಬ್ರೇಷನ್ ಮಾಡತ್ತಾರ ಸೊ ಅವತ್ತಿನ ದಿನ ಈ ರೀತಿಯಾಗಿ ಸಿಂಪಲ್ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲರೂ ಸೇರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ಸಾಂಗ್ ಎಲ್ಲ ಮ್ಯೂಟ್ ಮಾಡೈತಿ ಯಾಕಂದ್ರೆ ಕಾಪಿರೈಟ್ ಬರ್ತೈತಿ ಬ್ಯಾಕ್ಗ್ರೌಂಡ್ ಸಾಂಗ್ ಪ್ಲೇ ಆಗಿತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದು ನೋಡ್ರಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಅಂತ ಅನ್ಕೋತೀನಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಆಲ್ರೆಡಿ ವಿಡಿಯೋ ಭಾಳ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಸಾರಿ ಸೊ ಇದೇ ಥರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಫ್ಯಾಮಿಲಿ ಎಲ್ಲರೂ ಒಂದು ಲಾಸ್ಟ್ ಫೋಟೋ ತಗೊಂಡ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್